ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಹೊಸ ವರ್ಷದ ಪ್ರಥಮ ಹಬ್ಬವಾಗಿ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿ ವ್ಯಾಪ್ತಿಯಲ್ಲಿರುವ ಚಿಕ್ಕ ತಿರುಪತಿ ಎಂದು ಹೆಸರುವಾಸಿಯಾಗಿರುವ ಶ್ರೀ ಹುಲಗನಮುರಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ರಥೋತ್ಸವವು ಜರುಗಿತು. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತಾದಿಗಳು ಹಾಗೂ ನವದಂಪತಿಗಳು ಹಣ್ಣು ಬವಣಿಯನ್ನ ರಥಕ್ಕೆ ಎಸೆದು ದೇವರ ಕೃಪೆಗೆ ಪಾತ್ರರಾದರು. ಜಿಲ್ಲೆಯ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ತುಂಬಾ ವಿಜೃಂಭಣೆಯಿಂದ ಭಕ್ತಿ ಪರಾಕಾಷ್ಠೆ ಮೆರೆದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಡಾಕ್ಟರ್ ಕವಿತಾ ಬೇಟಿರವರು ಕುಟುಂಬ ಸಮೇತರಾಗಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಭಕ್ತರು, ಹೊಸ ದಂಪತಿಗಳು, ಕೆಬಿ ಇಲಾಖೆಯ ಸಿಬ್ಬಂದಿ ವರ್ಗದವರು ಮತ್ತು ದೇವಸ್ಥಾನದ ಅರ್ಚಕರು ಹಾಗೂ ಪ್ರಸಾದ ವಿನಿಯೋಗ ಸೇವಾರ್ಥದಾರರಾದ ಕೊಡಸೂಗೆ ಗ್ರಾಮದ ವೆಂಕಟಚಲ ರವಿಯವರು ರಥೋತ್ಸವದ ವಿಶೇಷತೆಯನ್ನ ತಿಳಿಸಿದರು. ರಥೋತ್ಸವದಲ್ಲಿ ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಭಕ್ತರಿಗೆ ಸೂಕ್ತ ಬಂದೋಬಸ್ತ್ ಮಾಡುವ ಮೂಲಕ ತುಂಬಾ ಯಶಸ್ವಿಯಾಗಿ ಜಾತ್ರೆ ಜರುಗಿತು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ.
ಚಾಮರಾಜನಗರ ಜಿಲ್ಲಾ ಪೊಲೀಸ್ ಬಂದೋಬಸ್ತಿನಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು DSP ರವರ ನೇತೃತ್ವದಲ್ಲಿ ಬಂದೋಬಸ್ತ್ ನಡೀತಾ ಇದೆ. ಒಟ್ಟು 150 ಜನ ಅಧಿಕಾರಿ ಸಿಬ್ಬಂದಿ ಕಾರ್ಯನಿರತರಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡಿತಾ ಇದ್ದಾರೆ. ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. 1936ನೇ ಇಸ್ವಿಯಿಂದ ತಿಮ್ಶೆಟ್ರು ಅಂತ ಈ ಒಂದು ದೇವಸ್ಥಾನದಲ್ಲಿ ಅನುಸಂಧಾನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ. ನಾವು ಸಹ ನಮ್ಮದು 4ನೇ ತಲೆಮಾರು ನಮ್ಮ ತಿಮ್ಶೆಟ್ರು, ಅವ್ರ ನಂತರ ವೆಂಕಟ ಶೆಟ್ರು, ಅವ್ರ ನಂತರ ರಾಮ ಶೆಟ್ರು, ನಾನು ವೆಂಕಟ ಶೆಟ್ಟಿ ನಮ್ಮ ಕೈ ಸಾಧ್ಯವಾದಷ್ಟು ದೇವರ ಸೇವೆಯನ್ನು ಮಾಡ್ತಾ ಸಾರ್ವಜನಿಕರಿಗೆ ಆದಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇವರ ಸಾಕಷ್ಟು ಆಯುಷ್ ಆರೋಗ್ಯ ಪ್ರಾರ್ಥನೆ ಮಾಡ್ತಾರೆ. ಪ್ರತಿ ವರ್ಷವೂ ಸಂಕ್ರಾಂತಿಗೆ ಮತ್ತು ಮೊದಲನೇ ಶ್ರಾವಣಕ್ಕೆ ಈ ಒಂದು ಅನುಸಂಧಾನವನ್ನು ಮಾಡ್ತಾ ಇದ್ದೇವೆ. ನೆನೆಸಲು ವೆಂಕಟ ಶೆಟ್ಟಿ ಒಂದು ಸ್ವಂತ ಸ್ಥಳ ಕೊಡಿಸೋದು. 1936ರಿಂದ ಪ್ರತಿ ವರ್ಷವೂ ಕೂಡ ಸಂಕ್ರಾಂತಿ ಮತ್ತು ಶ್ರಾವಣಕ್ಕೆ ನಮ್ಮ ವಂಶಸ್ಥರಿಂದ ಪ್ರತಿ ವರ್ಷವೂ ಕೂಡ ಪ್ರಸಾದ ನಡೀತದೆ. ಇಲ್ಲಿ ಸಾವಿರಾರು ಭಕ್ತರಿಗೆ ಅನ್ನದಾನನ ನಮ್ಮ ವಂಶಸ್ಥರೆಲ್ಲ ಪ್ರಸಾದ ವಿತರಣೆ ಮಾಡ್ತಾರೆ. ಇದಕ್ಕೆಲ್ಲ ಎಲ್ಲ ಭಕ್ತಾದಿಗಳು ಕೂಡ ಸಹಕಾರ ಮಾಡ್ತಾರೆ. ಇದಕ್ಕೆ ಸುಮಾರು ಸುತ್ತಮುತ್ತ ಹಳ್ಳಿಗಳಿಂದಲೂ ಸುಮಾರು ಜನ ಬರ್ತಾರೆ. ಎಲ್ಲರಿಗೂ ಕೂಡ ಈ ಪ್ರಸಾದ ವಿತರಣೆ ಆಗುತ್ತೆ ಸರ್. ಇದೇ ಥರ ನಮ್ಮ ಟೀಮು 4ರಿಂದ 5 ಟೀಮು ನಡೀತಾ ಇದೆ ಇಲ್ಲಿ ಕೆಳಗಡೆ ಮತ್ತು ಇಲ್ಲಿ ಮೇಲ್ಗಡೆ ಎಲ್ಲ ಕಡೆಗೂ ಕೂಡ. ಸರ್ ರವಿ, ಚಾಮರಾಜನಗರ ಜಿಲ್ಲೆಯ ತಿರುಪತಿ ಅಂತಲೇ ಭಾವಿಸಿರ್ತಕ್ಕಂಥ ಮುರುಗನಮುರಳಿ ಅಲಮೇಲು ಮಂಗಮ್ಮನವರ ಸಮೇತ ವೆಂಕಟರಮಣ ಸ್ವಾಮಿ ಕ್ಷೇತ್ರದಲ್ಲಿ ಇವತ್ತು ವಾರ್ಷಿಕ ಜಾತ್ರೆ ಇದೆ. ಈ ಜಾತ್ರೆಗೆ ನಾವು ಚಿಕ್ಕ ವಯಸ್ಸಿಂದನೂ 1 ವರ್ಷದ ಬಾಲಕ ಇದ್ದಾಗಿಂದನೂ ಪ್ರತಿ ವರ್ಷ ನಾವು ಬರ್ತಾ ಬರ್ತೀವಿ. ಈ ವರ್ಷ ಸುದೈವದಿಂದ ನಾನು ಚಾಮರಾಜನಗರದಲ್ಲಿ ಅಕ್ಕರೆ ಮನೆಯಲ್ಲಿ SP ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ನಡೆದಿದೆ. ಈ ಸಲ ರಥೋತ್ಸವ ಚೆನ್ನಾಗಾಗಿದೆ. ಈ ವರ್ಷ ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ, ಒಳ್ಳೆ ಬೆಳೆ ಬಂದು ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಮಾಡಿದ್ದೀನಿ. ಕ್ಷೇತ್ರ ಹುಲಗನಮುರಳಿ ವೆಂಕಟರಮಣ ಅಂತ ಕರೀತಾರೆ. ಈ ಕ್ಷೇತ್ರ ವರಹಸ್ವಾಮಿ ಕ್ಷೇತ್ರ. ಇದು ಆದಿಶೇಷಂಗೋ ಸರ್ಪಂಗೋ ಯುದ್ಧದಲ್ಲಿ ಯಾರು ದೊಡ್ಡವರು ಅಂತ ಒಂದ್ಸಲಿ ಪಂದ್ಯ ನಡೆದಾಗ ಆದಿಶೇಷ ಸರ್ಪ ಹೋಗಿ ಒಂದು ಮೇರುಪದ ಸುತ್ಕೊಂಡು ತನ್ನ ಕಟ್ಟನ್ನು ಬಿಡಿಸುವಂತ ವಾಯುದೇವಂಗೆ ಹೇಳ್ದಾಗ ಜೋರಾಗಿ ಗಾಳಿ ಬೀಸ್ತಾರೆ, ಏನೂ ಆಗಲ್ಲ. ಇನ್ನೊಂದ್ಸಲಿ ಗಾಳಿ ಬೀಸಿದಾಗ ಪರ್ವತನ 2 ಹೋಳಾಗತ್ತೆ. ಒಂದು ಉತ್ತರಕ್ಕೆ ಬೀಳುತ್ತೆ, ಒಂದು ದಕ್ಷಿಣಕ್ಕೆ ಬೀಳುತ್ತೆ. ಉತ್ತರಕ್ಕೆ ಬೆಳ ಶೇಷಾದ್ರಿ ಅಂದ್ರೆ ತಿರುಪತಿ, ಇದು ದಕ್ಷಿಣಕ್ಕೆ ಬೆಳ ದಕ್ಷಿಣ ಶೇಷಾದ್ರಿ ಅಂದ್ರೆ ಚಿಕ್ಕ ತಿರುಪತಿ ಅಂತ ಕರೀತಾರೆ. ಯಾರು ತಿರುಪತಿಗೆ ಹೋಗಕ್ಕಾಗಲ್ಲ, ದರ್ಶನ ಮಾಡೋಕ್ಕಾಗಲ್ಲ, ಇಲ್ಲಿಗೆ ಬಂದ್ರೆ ಅಲ್ಲಿಗೆ ಹೋದಷ್ಟೇ ಪುಣ್ಯ ಅಂತ ಪ್ರತೀತಿ. ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದು ಮಾಂಡವ್ಯ ಋಷಿಗಳು. ಮಂಡೋಕ ಅಂದ್ರೆ ಕಪ್ಪೆ ರೂಪದಲ್ಲಿ ಋಷಿಗಳು ಯಾವಾಗಲೂ ದೇವರ ಹತ್ರ ಇರ್ತಾರೆ ಅಂತ ಪ್ರತೀತಿ. ಹೇಗೆ ಅಂದ್ರೆ ಮಾಂಡವ್ಯ ಋಷಿಗಳು ತಪಸ್ಸು ಕೂತಾಗ ವ್ಯಾಘ್ರಾನಸುರ ಬಂದು ತಪಸ್ಸನ್ನ ಭಂಗ ಮಾಡಿದ್ದಕ್ಕ ವ್ಯಾಘ್ರಾನಸುರ ಶ್ರೀನಿವಾಸರು ಅಶ್ವರೂಢ ಅಂದ್ರೆ ಕುದುರೆ ಸಮೇತವಾಗಿ ಬಂದು ಅವ್ರನ್ನ ವಧೆ ಮಾಡ್ತಾರೆ ವ್ಯಾಘ್ರ. ಅದಕ್ಕೆ ಈ ದೇವ್ರನ್ನ ವ್ಯಾಘ್ರಾಚಲ ನಿವಾಸ ಅಂತ ಕರೀತಾರೆ. ಈ ದೇವ್ರನ್ನ ವ್ಯಾಘ್ರಾಧೀಶ ಅಂತ ಕರೀತಾರೆ. ಇದು ಹುಲಗನಮುರಳಿ ವೆಂಕಟರಮಣ ಅಂತ ಕರೀತಾರೆ. ಮೊದಲು ದಟ್ಟವಾದಂತ ಕಾಡಾಗಿತ್ತು. ಹುಲಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸ್ತಿತ್ತು. ಮರಡಿ ಅಂದ್ರೆ ಗುಡ್ಡ, ಮಾತಾಡ್ತಾ ಮುರುಡಿ ಇತ್ತು. ಅದಕ್ಕೆ ಹುಲಗನಮುರಳಿ ವೆಂಕಟರಮಣ ಅಂತ ಕರೀತಾರೆ. ಇವತ್ತೇನಂದ್ರೆ ಸಂಕ್ರಾಂತಿ ಹಬ್ಬ. ಇವು ಸಂಕ್ರಾಂತಿ ಹಬ್ಬದಲ್ಲಿ ರಥೋತ್ಸವ ಏನು ಅಂದ್ರೆ ದಕ್ಷಿಣಾಯನದಿಂದ ಉತ್ತರಾಯಣ ಪುಣ್ಯ ಕಾಲಕ್ಕೆ ಪಥ ಚೇಂಜ್ ಆಗುತ್ತೆ. ಅದಕ್ಕೆ ಆಯನಗಳು ಚೇಂಜ್ ಆಗೋ ದಿವಸ ಅದು ದೇವರಿಗೆ ತುಂಬಾ ವಿಶೇಷವಾದಂತ ದಿವಸ. ಅದಕ್ಕೋಸ್ಕರ ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ರಥೋತ್ಸವ ನಡೆಯುತ್ತೆ. ಇದು ಇಲ್ಲಿನ ವಿಶೇಷ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.